ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಬಾಲ್ಯ ವಿವಾಹ ಕಾನೂನು ಅರಿವು ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ಹೊಸಕೋಟೆ ತಾಲೂಕು ವಕೀಲರ ಸಂಘ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಬಾಲ್ಯ ವಿವಾಹ ತಡೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾನ್ಯ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೈರವರು, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಚೈತ್ರಾ ಕುಲಕರ್ಣಿರವರು, ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು, ಉಪಾಧ್ಯಕ್ಷರಾದ ನಾಗರಾಜ್ರವರು, ಕಾರ್ಯದರ್ಶಿಯಾದ ನವೀನ್ ಕುಮಾರ್ರವರು, ಜಂಟಿ ಕಾರ್ಯದರ್ಶಿಯಾದ ರವಿಕುಮಾರ್ ಅವರು ಮತ್ತು ಪ್ರಭಾರ ಶಿಕ್ಷಕಿಯಾದ ಪ್ರೇಮಾರವರು, ಶಿಕ್ಷಣ ಸಂಯೋಜಕಿಯಾದ ಆಶಾರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭರವರು, ಸಂಪನ್ಮೂಲ ವ್ಯಕ್ತಿಯಾಗಿ ಅನಿತಾ ನಾಗರಾಜ್ರವರು ಸೇರಿದಂತೆ ಆಗಮಿಸಿದ ಅತಿಥಿಗಳು ಮಾತನಾಡಿ, ಮಕ್ಕಳಲ್ಲಿ ಉಂಟಾಗುವ ದೈಹಿಕ ಬದಲಾವಣೆಯಿಂದ ಸಮಾಜದಲ್ಲಿ ಅನೇಕ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಮತ್ತು ಬಾಲ್ಯ ವಿವಾಹಗಳು ಕೂಡ ನಡೆಯುತ್ತಿದ್ದು, ಇವುಗಳನ್ನು ನೋಡಿ ಸುಮ್ಮನಿರದೆ ನಾವು ಪ್ರತಿರೋಧಿಸಬೇಕು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದಾಗ ಮಾತ್ರ ಲೈಂಗಿಕ ದೌರ್ಜನ್ಯ ಮತ್ತು ಬಾಲ್ಯ ವಿವಾಹಗಳನ್ನು ತಡೆಯಬಹುದು ಎಂದರು. ಬಂದಿದ್ದೇ ಒಂದು ಯಾವ ಒಂದು ಇನ್ಸಿಡೆಂಟ್ ಬಂದಿದ್ದು ಗೊತ್ತಾ? ಯಾವ ಇನ್ಸಿಡೆಂಟ್ ಒಂದು ಡೆಲ್ಲಿಯಲ್ಲಿ ಆಯಿತು, ರೋಡ್ ಇನ್ಸಿಡೆಂಟ್ 2012 ಇಡೀ ಒಂದು ವಿಶ್ವಕ್ಕೆ ಒಂದು ಶಾಲೆಗಳಲ್ಲೇನೋ ಒಂದು ಮೈಂಡೆಡ್ ಇರುತ್ತೆ, ಈ ಥರ ಇರ್ತಾರೆ ಅಂತ. ಬಟ್ ಇಷ್ಟು ಶಿಸ್ತಿನಿಂದಲೇ ಕಾಣ್ತಾರೆ ಪ್ರತಿಯೊಬ್ಬರು ಗೆಳೆ ಮೇಲೆ ಅಧಿಕ ಅಪರಾಧ ಮಕ್ಕಳ ರಕ್ಷಣೆ ಕಾಯ್ದೆ ಇದೆ ಅಂತ ಅಪರಾಧ ಮಾಡಲಿಕ್ಕೆ ನಾವು ಬಿಡಬಾರ್ದು. ಕಾಯ್ದೆ ಅವಾಗ ಬರುತ್ತೆ, ಏನೋ ಒಂದು ಸ್ವಲ್ಪ ಆದಮೇಲೆ ರಕ್ಷಣೆಗಂತ ಬರೋದು ಕಾಯ್ದೆ, ಅದಕ್ಕೆ ಮುಂಚೆ ಅದು ಕಾಯ್ದೆ ಇರಲ್ಲ. ಅಲ್ಲಿ ಇರಬೇಕಾದ್ರೆ ನಾವು ರೂಢಿಸಿಕೊಳ್ಳುವಂತಹ ಮೌಲ್ಯಗಳು, ನಮ್ಮ ಸಂಸ್ಕೃತಿ, ನಾವು ಯಾವ ರೀತಿ ನಮ್ಮ ಜೀವನದ ಒಂದು ಶೈಲಿಯನ್ನು ರೂಢಿಸ್ಕೊಂಡು ಎತ್ತಿದಾಗ ಬರುತ್ತೆ. ಈ ಒಂದಿಗೆ ಟೀನೇಜ್ ಅಂತ ಏನು ಕರಿತೀವಿ, 13 to 19ವರೆಗೂ, ಆ ಟೀನೇಜಲ್ಲಿ ಒಂದು ಇಲ್ಲಿ ಬರೀ ಕೇವಲ ಒಂದು ಭೌತಿಕವಾದಂತಹ ಒಂದು ವಿಷಯ ಇಲ್ಲ, ಇಲ್ಲಿ ಮಾನಸಿಕವಾದ ವಿಷಯ ಕೂಡ ಇಲ್ಲಿ ಅಡ್ಕವಾಗಿದೆ. ಡೋಪಮಿನ್ ಅನ್ನುವಂತಹ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತಂತೆ, ಈ ಎಲ್ಲ ಮನುಷ್ಯರು ಆಗ್ತಾ ಇರುತ್ತೆ, ಎಲ್ಲ ವಯಸ್ಸಲ್ಲೂ ಕೂಡ. ಆದರೆ ಈ ವಯಸ್ಸಲ್ಲಿ ನಾವು ಈಗ ಏನಿದ್ದೀವಿ, ಈ ವಯಸ್ಸಲ್ಲಿ ಜಾಸ್ತಿನೇ ಅದು ಶರೀರ ಆಗ್ತಾ ಇರುತ್ತೆ. ಈಗ ಮನೆಯಲ್ಲಿ ಏನಾದರೂ ಅಪ್ಪ ಅಮ್ಮ ಏನು ಮಾಡ್ತಾರೆ, ಹೋಮ್ವರ್ಕ್ ಮಾಡು ಅಂತಾರೆ, ಅದೇ ಒಬ್ಬ ಯಾವುದೋ ಹೊರಗಾಗೋದು ಪಾನಿಪುರಿ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ನೀವೆಲ್ಲ ಹೋಮ್ವರ್ಕ್ ಮಾಡಿದ್ರು ಪಾನಿಪುರಿ ಈಗ ನನ್ನ ಹೋಮ್ವರ್ಕ್ ಅಂತಿದ್ದೀವಿ, ಸುಳ್ಳಿದ್ದು ಎಲ್ಲರಿಗೂ ಫಸ್ಟ್ ಮನಸ್ಸು ಪಾನಿಪುರಿ ಹೋಮ್ವರ್ಕ್ ಮಾಡೋಣ ಅಂತಾನೆ ಹೋಗುತ್ತೆ. ಅದು ತಪ್ಪಲ್ಲ, ಸಹಜವಾಗಿ ಬರುವಂತಹ ಒಂದು ನಮ್ಮ ಮಾನಸಿಕ ಒಂದು ಸ್ಥಿತಿ ಇರುತ್ತೆ, ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಆ ಒಂದು ಅದೇ ವಿಷಯ ತಗೊಳ್ಳಿ, ಇನ್ಸಿಡೆಂಟ್ ಅನ್ನು ತಗೊಳ್ಳಿ, ಅದೇ ಒಂದು ವಿಷಯ ವಸ್ತುವನ್ನೇ ತಗೊಂಡಾಗ ನಿಮಗೆ ಪಾನಿಪುರಿ ತಿನ್ಬೇಕಂತಿದ್ರು ಕೂಡ ಹುಡುಗನೇ ಜೊತೆನೇ ಹೋಗಿ ತಪ್ಪಿಲ್ಲ. ಆದರೆ ಅವನ ಜೊತೆ ಯಾವ ರೀತಿ ನಡ್ಕೋತಿಲ್ಲ ಅನ್ನೋದು ನಿಮಗೆ ಮುಖ್ಯ ಆಗುತ್ತೆ. ಆಯ್ತು, ಸಹೋದರನಾಗಿ ಅವನ್ನ ಟ್ರೀಟ್ ಮಾಡಿ, ಸ್ನೇಹಿತನಾಗಿಯೇ ಟ್ರೀಟ್ ಮಾಡಿ, ಒಂದು ಲಿಮಿಟನ್ನು ಹಾಕೊಂಡು. ಯಾಕಂದರೆ ಮನುಷ್ಯರ ಒಂದು ಸ್ವಭಾವಕ್ಕೆ ನಾವು ಹಿಂಗೆ ಇದೆ ಅಂತ ನಾವು ಯಾರನ್ನು ಒತ್ತಡ ಹಾಕಲಿಕ್ಕಾಗಲ್ಲ. ಆದರೆ ನಮ್ಮ ಸ್ವಭಾವವನ್ನು, ನಮ್ಮ ನಡತೆಯನ್ನು ಎಷ್ಟು ಲಿಮಿಟ್ ಒಳಗಡೆ ಎಷ್ಟು ನಾವು ಅದನ್ನು ನಿಯಂತ್ರಣ ಮಾಡ್ತೀವಿ ಅನ್ನೋದು ಮಹತ್ವವಾಗಿರುತ್ತೆ. ನಾನು ಸಾಹಿತ್ಯಕ್ಕೆ ಹೇಳಿದ್ರು, ಇಲ್ಲಿ 160% ಅಂದರೆ ಅದೊಂದು ಸೆಕ್ಷನ್, ಅದು ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಯಾವುದೇ ಒಂದು ರೀತಿ ಪ್ರಕರಣವಾದಾಗ ಒಬ್ಬ ಸಂತ್ರಸ್ತ ಒಂದು ಬಾಲಿಕೆ ಅಂತ ಏನು ಕರಿತೀವಿ ಈ ಪೋಕ್ಸೋ ಕಾಯ್ದೆ ಅಡಿ, ಅದ್ರ ಕೆಳಗಡೆ ಹೇಳಿಕೆ ನೀಡೋದನ್ನು ನಾವು ರೆಕಾರ್ಡ್ ಮಾಡಬೇಕು ಅಂತ ಇದೆ. ಸೊ ಈ ಕಂತು ಈ ಒಂದು 2 ತಿಂಗಳಲ್ಲಿ ಸಿಕ್ಕಾಪಟ್ಟೆ ಇವು ಚಿಕ್ಕ ಮಕ್ಕಳು, ಚಿಕ್ಕ ಹುಡುಗಿಯರು ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಇಷ್ಟು ಸ್ಟೇಟ್ಮೆಂಟ್ ನೋಡಿ ಒಂದು ಅವಲೋಕನೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ನಾವು ದೊಡ್ಡವ್ರು ಆಗ್ತಾ ಇದ್ದೀವಿ, ನಾವು ಹೈಸ್ಕೂಲ್ಗೆ ಹೋಗ್ತೀವಿ, ಮಕ್ಕಳ ಥರ ಟ್ರೀಟ್ ಮಾಡ್ತಾರಲ್ಲ, ಸಿಟ್ಟು ಬರುತ್ತೆ. ತೀರಾ ನಿಮ್ಮನ್ನು ದೊಡ್ಡವರು ಅಂತ ಹೇಳೋಕ್ಕೂ ಆಗಲ್ಲ, ಯಾಕೆಂದರೆ ಆ ಭಾವನೆಗಳು ನಿಮ್ಮಲ್ಲಿ ಇರಲ್ಲ, ಆ ರೀತಿಯಾದಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರಲ್ಲ. ಹಾಗಾಗಿ ಈ ಏಜ್ ಏನಿದೆ, ಎಸ್ಪೆಷಲಿ ಹೈಸ್ಕೂಲಲ್ಲಿರುವಂತಹ ಮಕ್ಕಳಿಗೆ ಎಡಬಿಡಂಗಿದೆ, ಯಾವುದು ಸರಿ ಯಾವುದು ತಪ್ಪು ಇದರದ ಒಂದು ಪರಿಜ್ಞಾನ ನಿಮ್ಮಲ್ಲಿ ಬೇಗ ಬರೋದೇ ಇಲ್ಲ. ಅದು ಅದರ ಒಂದು ಪ್ರಭಾವ ನಿಮ್ಮ ಮೇಲೆ ದಟ್ಟವಾಗಿ ಅದರಿಂದ ಹೊಡೆತ ತಿಂದಾಗ ಮಾತ್ರ ನಿಮಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ. ಸೊ ಈ ತಪ್ಪನ್ನು ಹಾಗೇ ಆಗತ್ತೆ ನಮ್ಮ ಏಜಲ್ಲಿ ಅಂತ ಹೇಳಿ ಗ್ರ್ಯಾಂಟೆಡ್ ಅನ್ನೋ ಥರ ಬಿಡುವಂಥದ್ದಲ್ಲ. ಏಕೆಂದರೆ ನಿಮಗೆ ಯೋಚನಾ ಶಕ್ತಿನ ದೇವರು ಚೆನ್ನಾಗಿ ಕೊಟ್ಟಿರ್ತಾರೆ. ಈ ವಯಸ್ಸಲ್ಲಿ ನಿಮ್ಗೆ ಏನು ಅರ್ಥ ಆಗುತ್ತೆ ಅದು ತುಂಬ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇವತ್ತು ಈ 2 ಟಾಪಿಕ್ ಏನಿದೆ
ವಿವಾಹ ಇವೆರಡರ ಬಗ್ಗೆ ನಿಮ್ಗೆ ಈಗಲೇ ಹೇಳಬೇಕು ಅಂತಂದರೆ ಯಾಕೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ ಅಂತಂದರೆ ಈ ಟೈಮಲ್ಲಿ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟೊತ್ತು ಈ ಎರಡೂ ಕಾನೂನುಗಳು ಏನು ಬಂದಿದೆ, ಸಮಾಜ ಏನನ್ನತ್ತೆ ಗೊತ್ತಾ? ಗಂಡು ಬಿಗಿ ಅನ್ನತ್ತೆ, ಬಜಾರಿ ಅನ್ನತ್ತೆ, ಅವ್ರ ಮನೆಯಲ್ಲಿ ಏನು ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಕಲ್ಚರ್ ಇಲ್ಲದೆ ಇರುವಂಥ ಮಗು ಅಂತ ಅನ್ನತ್ತೆ. ಅಂದರೆ ಇದೆಲ್ಲ ಅವಾರ್ಡ್ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ನಿಮಗೊಬ್ಬರಿಗೆ ಅದು ಕಳಂಕ ಅಲ್ಲ, ಇಡೀ ನಿಮ್ಮ ಕುಟುಂಬಕ್ಕೆ, ತಂದೆ ತಾಯಿಗೆಲ್ಲ ಅಯ್ಯೋ ಆ ಮನೆ ಹುಡುಗಿನ, ಆ ಮಗು ಸರಿ ಇಲ್ಲ ಅಂತ ಅನ್ನಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ, ಹೌದಾ? ಹಾಗಾಗಿ ನಾವು ಆ ಚೌಕಟ್ಟಲ್ಲಿ ಬದುಕಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಸಂಸ್ಕಾರ, ನಮ್ಮ ಕುಟುಂಬದ ಮಾನ ಮರ್ಯಾದೆ, ಘನತೆ, ಗೌರವ ಹಾಗೂ ನಮ್ಮ ತಂದೆ ತಾಯಿ ನಮ್ಗೆ ಏನು ಹೇಳ್ಕೊಡ್ತಾರೆ ಸಂಸ್ಕೃತಿನ, ಅದನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು. ಯಾಕೆ ಅಳವಡಿಸ್ಕೊಳ್ಬೇಕು ಅಂತಂದರೆ ನಮ್ಮ ಏಳಿಗೆಗೆ ಅದು ತುಂಬ ಮುಖ್ಯ ಆಗತ್ತೆ. ಇವತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಹೊಸಕೋಟೆ ವಕೀಲರ ಸಂಘ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿದ್ದು ಲೈಂಗಿಕ ಅಪರಾಧ ಮಕ್ಕಳ ರಕ್ಷಣೆ ಕಾಯ್ದೆ 2012 ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿ ಒಂದು ಈ ವಿಷಯದ ಬಗ್ಗೆ ತಮ್ಮ ಶಾಲೆಯಲ್ಲಿ ಬಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಕ್ಕೆ ಬಂದಿದ್ದೀವಿ. ಹಾಗೆ ತಮ್ಮ ಶಾಲೆನ ಏಕೆ ಆಯ್ಕೆ ಮಾಡ್ಕೊಂಡಿದ್ದು ಅಂತ ಹೇಳಿ ಹೇಳ್ತೀರಾ? ಮಕ್ಕಳೆಲ್ಲರೂ ಯಾಕೆ ಆಯ್ಕೆ ಮಾಡ್ತಾರೆ? ಎಲ್ಲ ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ, ಮೂಲೆಯಿಂದ ಬಂದಿದ್ದಾರೆ. ತಮಗೆ ಅರಿವು ಮೂಡಿಸಿದ್ರೆ ನೀವೆಲ್ಲ ಕಡೆಯಿಂದ ತಾಲೂಕಲ್ಲೆಲ್ಲ ಅರಿವು ಮೂಡಿಸ್ತೀರಿ ಅನ್ನೋ ಮನೋಭಾವ ಇಟ್ಕೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಮಾಡ್ತೀರಲ್ಲ ಕೆಲಸ? ಈಗ ಕಾನೂನು ಬಗ್ಗೆ ಎಲ್ಲ ತಮಗೆಲ್ಲ ಅರಿವು ಆಗಿದೆಯಾ? ವೆರಿ ಗುಡ್. ನೋಡಿ ಮಕ್ಕಳೇ, ಈಗ ನಮ್ಮ ದುರ್ದೈವ ಅಂದರೆ ಈ ಪೋಸ್ಕೋ ಕಾಯ್ದೆ ಬಂದಮೇಲೆ ಮೊದಲ ಕೇಸೇ ನಮ್ಮ ಹೊಸಕೋಟೆ ತಾಲೂಕು ಒಬ್ಬ ಟೀಚರಿಂದ, ಟ್ಯೂಷನ್ ಟೀಚರ್, ಅದು ಹೆಣ್ಣು ಮಗು ಮೇಲೆ ಅಲ್ಲ, ಗಂಡು ಮಗು ಮೇಲೇ ಆಗಿದ್ದು. ಆದ್ರಿಂದ ನೋಡಿ ಮಕ್ಕಳೇ, ನಾವು ಎಲ್ಲಿ ಕೆಲವು ವಿಷಯಗಳಲ್ಲಿ 0 ಟಾಲರೆನ್ಸ್ ಇರಬಾರ್ದು. ಈಗ ಸಪೋಸ್ ತಗೊಳ್ಳಿ, ಇಲ್ಲಿ ಹೋಗ್ತಾ ಇರ್ತೀರಿ, ಯಾರೋ ಒಬ್ಬ ಚಿಕ್ಕ ಮಗು ಯಾರೋ ಒಬ್ಬ ಗಾಡಿಯಲ್ಲಿ ನಿಂತು ಸುಡಾಯಿಸ್ತಾರೆ, ಅವ್ರಿಗೆ ಏನಾಗಿದೆ ಮಾಡ್ಕೊಂಡು ಹೋಗ್ಬಾರ್ದು ನೀವು. ಅದನ್ನ ಈಗಿಂದಾನೆ, ಈ ವಯಸ್ಸಿಂದಾನೆ ನಾವೆಲ್ಲ ಪ್ರತಿಭಟನೆ ಮಾಡಬೇಕು. ನಾನೇನಪ್ಪ, ಈಗ ಸಪೋಸ್ ನೀವು ಹೇಳಕ್ಕಾಗಲಿಲ್ಲ, ಟೀಚರ್ಸ್ ಹೇಳ್ರಿ, ಆಗಲಿಲ್ಲ, ಇಲ್ಲಾಂದ್ರೆ ನಮ್ಮ ಸಹಾಯವಾಣಿ ಇದೆ, ಎಷ್ಟೊತ್ತು ಮಕ್ಕಳ ಸಹಾಯವಾಣಿದು, ಅದಕ್ಕೆ ಇಮಿಡಿಯೇಟ್ ಆಗಿ ಅದು ಫ್ರೀ ಕಾಲ್ ಫೋನ್ ಮಾಡ್ಬೋದು. ಅಲ್ಲೂ ನಿಮ್ಮ ಪ್ರಶ್ನೆ ಇರ್ಬೋದು. ನಾವೇನಾದ್ರೂ ಫೋನ್ ಮಾಡಿದ್ರೆ ಮತ್ತೆ ಅವರೆಲ್ಲ ನಮ್ಮ ಸಾಕ್ಷಿ ಕರೀತಾರೆ, ನಮ್ಮ ಭಯ. ಅದು ಗೌಪ್ಯವಾದ ವಿಷಯ, ಯಾರಿಗೂ ಹೇಳಲ್ಲ. ಅದರಿಂದ ತಾವು ಯಾವತ್ತೂ ಅಷ್ಟೇ ಒಂದು ಅನ್ಯಾಯ ಆಗ್ತದೆ ಅಂದರೆ ದಯವಿಟ್ಟು ಇದು ಮಾಡಬೇಡಿ. ಯಾಕಂದರೆ ಅವತ್ತು ಅವ್ರಿಗಾಗುತ್ತೆ, ನಾಳೆ ನಿಮಗೂ ಆಗ್ಬೋದು. ಅದರಿಂದ ಮಕ್ಕಳು ಇವತ್ತಿಂದ ಧೈರ್ಯ ತಗೊಳ್ಳಿ, ತಗೊಳ್ತೀರಲ್ವಾ?